ನಮ್ಮ ಜೊತೆಯಲ್ಲಿ ಕರ್ನಲ್ ಪಿ ವಿ ಹರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದಿನೇಶ್ ಅವರೇ, ಕ್ವಿಕ್ ಆಗಿ 1 ಮಿನಿಟ್ ಅಲ್ಲಿ ಮುಗಿಸಿ. ಇವತ್ತು ದಯವಿಟ್ಟು ಜಗಳ ಬೇಡ. ಇಲ್ಲ, ಏನ್ ಹೇಳ್ಬೇಕು? ಫ್ಯಾಕ್ಟ್ಸ್ ಜಗಳ ಏನ್ ಹೇಳ್ತಾ ಇಲ್ಲ. ಇವತ್ತು ಪಾಕಿಸ್ತಾನಕ್ಕೆ ಫಂಡಿಂಗ್ ಮಾಡ್ತಾ ಇರೋದನ್ನ ಫಸ್ಟ್ ನಿಲ್ಲಿಸಬೇಕಾಗಿದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಲ್ಲಿ 27 ಬಾರಿ ಬೇಲ್ಔಟ್ ಆಗಿದೆ ಪಾಕಿಸ್ತಾನ. ಆದ್ರೂ ಮತ್ತೆ ಮೊನ್ನೆ $7 ಬಿಲಿಯನ್ ಲೋನ್ ಕೊಡ್ತಾರೆ. ಈ ಕಡೆ ಫೆಬ್ರವರಿಲಿ ಅಮೆರಿಕ ಇವತ್ತೇನು ಸಪೋರ್ಟ್ ಕೊಡಕ್ಕೆ ಬರುತ್ತಾ ಇಂಡಿಯಾಕ್ಕೆ, ಆದರೆ ಇದೇ ಟ್ರಂಪ್ ಮೊನ್ನೆ ಫೆಬ್ರವರಿಯಲ್ಲಿ $400 ಮಿಲಿಯನ್ F-16 ಬೈ ಮಾಡೋದಕ್ಕೆ ಅವ್ರಿಗೆ ಫಂಡ್ಸ್ ಕೊಡುತ್ತೆ. ಅಂದರೆ ಇಲ್ಲಿ ಪಾಕಿಸ್ತಾನದಲ್ಲಿ ಈ ಟೆರರಿಸಮ್ನ ಜೀವಂತವಾಗಿ ಇರಿಸಬೇಕು ಅಂತ ಎಷ್ಟೋ ದೇಶಗಳು ಇದಕ್ಕೆ ಪಣ ತೊಟ್ಟು ನಿಂತಿದ್ದಾವೆ. ಅದೇ ಆಫ್ಘಾನಿಸ್ತಾನದಲ್ಲಿ ಇರಕ್ಕೆ ಬಿಡೋದಿಲ್ಲ, ಅದೇ ಇರಾನಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಯಾಕೆ ಪಾಕಿಸ್ತಾನದಲ್ಲೇ ಇರಬೇಕು ಅಂದರೆ ನಮ್ಮ ದೇಶದ ಬೆಳವಣಿಗೆನ ಸಹಿಸೋದಕ್ಕೆ ಎಷ್ಟೋ ಕಂಟ್ರಿಗಳಿಗೆ, ಈ ವೆಸ್ಟರ್ನ್ ಕಂಟ್ರಿಗಳಿಗೆ ಇದು ಆಗ್ತಾ ಇಲ್ಲ. ಅದ್ರ ಮೇಲೆ ಫಸ್ಟ್ ನಾವು ಪ್ರೆಷರ್ ತರಬೇಕಾಗಿದೆ ಇವತ್ತು. ಅದನ್ನ ತಂದು ಜೊತೆಗೆ, ಯಾಕಂದ್ರೆ ಇವತ್ತು ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ವೆಪನ್ ಇರೋದ್ರಿಂದ ಅದು ನಾಳೆ ದಿವಸ ಈ ಟೆರರಿಸ್ಟ್ಗಳ ಜೊತೆ ಸೇರಿ ಅದು ಕೇವಲ ಭಾರತಕ್ಕಷ್ಟೇ ಮಾರಕ್ಕಾಗಲ್ಲ, ಇಡೀ ವಿಶ್ವಕ್ಕೆ ಮಾರಕ್ಕಾಗತ್ತೆ. ಅದರಿಂದ ಪಾಕಿಸ್ತಾನನ ಕಂಟ್ರೋಲ್ ತಗೊಳ್ಳೋದಕ್ಕೆ ಅವಶ್ಯಕವಾದ ಎಲ್ಲ ಮೆಜರ್ಗಳನ್ನು ತಗೋಬೇಕಾಗಿರೋ ಪರಿಸ್ಥಿತಿ ಇವತ್ತು ನಮ್ಮ ದೇಶಕ್ಕೆ ಬಂದಿದೆ.